ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಈವ್ನಿಂಗಲ್ಲಿ 3ನೇ ವರ್ಷದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಆದರೆ ಅದು ಸಿಕ್ಕಾಪಟ್ಟೆ ಏನಪ್ಪ ಅಂದರೆ ಒಂದು ಪ್ರಾಬ್ಲಮ್ಗಳ ಜೊತೆಗೆ ಏನಂದರೆ ಲಿಂಕನ್ನು ಹಾಕಿಬಿಟ್ರು. ಬಟ್ ಇವತ್ತು 12 ಗಂಟೆ ತನಕ ಕ್ಲಿಯರಿಫೈ ಆಗುತ್ತೆ ಅಂತ ಎಕ್ಸೆಪ್ಟೆಡ್ ಮಾಡಲಾಗಿತ್ತು. ಬಟ್ ಇವತ್ತು 4th ಸ್ಯಾಟರ್ಡೇ, ಪ್ರತಿ ಸಾಲಿ ಕೂಡ 4th ಸ್ಯಾಟರ್ಡೇಗೆ ಏನಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ಬಂದಿರುತ್ತೆ. ಸೊ ಇವರು ವರ್ಕ್ ಫ್ರಮ್ ಹೋಮ್ ಮಾಡಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಿತ್ತು ಏನೋ, ಅಥವಾ ಮಾಡಿದಾರೋ ಏನೋ ಗೊತ್ತಿಲ್ಲ. ಅಥವಾ ಯೂಶ್ವಲಿ ಬೆಂಗಳೂರು ಸೈಡಲ್ಲಿ ಎಲ್ಲ ಒಂದು IT ಕಂಪನಿಗಳು ಸ್ಯಾಟರ್ಡೇ ಸಂಡೇ ತುಂಬ ಹಾಲಿಡೇಲಿ ಇರ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಅದು ಸೋಮವಾರ ತನಕ ಪೆಂಡಿಂಗ್ ಕೂಡ ಇರುತ್ತೆ. ನಾವು ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, 5:30 ಆಗಿದೆ. ಈಗೂ ಕೂಡ ಚೆಕ್ ಮಾಡ್ತಾಯಿದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ನಂಬರ್ ರಿಜಿಸ್ಟರ್ ನಂಬರ್ ಹಾಕಿದಾಗ ಸರ್ವರ್ ಎರರ್ ಬರ್ತಾಯಿದೆ, ಅಂದರೆ ಪೆಚ್ ಆಗ್ತಾಯಿಲ್ಲ, ರಿಸಲ್ಟ್ಗಳನ್ನು ಕೊಡ್ತಾಯಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗಿದೆ. ಸೊ ನೀವು ಕೂಡ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾಯಿದ್ರಿ. ಹಾಗಂತೇಳಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವತ್ತು ಆಗಿಲ್ಲಪ್ಪ ಅಂದರೆ ನಾಳೆಂತ ಆಗೋದಿಲ್ಲ. ನೀವು ಮತ್ತು ಸೋಮವಾರ ತನಕನೇ ಕಾಯಬೇಕು. ಆಮೇಲೆ ಹೋಪ್ ನೀವೆಲ್ಲ ಸುಮ್ಮನೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಾಲೇಜ್ಗಳಿಗೆ ಹೋಗಿ ರಿಪೋರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಸಾಲ್ವ್ ಆಗೋದು ಕಾಲೇಜ್ ಮುಖಾಂತರ. ನೀವು ಹೋಗಿ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಕಾಲೇಜ್ನವ್ರು ಏನು ಮಾಡ್ತಾರೆ ಅಂದರೆ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಒಂದು ಕ್ಲಾರಿಫೈ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಹೋಪ್ ನೀವು ಆ ಥರ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕಾಲೇಜಿನವರು ಕೂಡ ಸಂಬಂಧಪಟ್ಟಂಥ ಬೋರ್ಡ್ನವರಿಗೆ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಇದು ಇವತ್ತಂತೆ ಆಗೋದಿಲ್ಲ. ಮೇ ಬಿ ನಿಮಗೆ ಸೋಮವಾರ ಮಧ್ಯಾಹ್ನ ತನಕನೂ ಕೂಡ ಯಾರಿಗೆ ಡಾಟಾ ಬರ್ತಾ ಇಲ್ಲ ಅಂದರೆ ನಿಮ್ಮ ಒಂದು ರಿಸಲ್ಟ್ ತೋರಿಸ್ತಾ ಇಲ್ಲ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಈ ಆಪ್ಥಾಲ್ಮಾಲಜಿ, DHI ಮತ್ತು ಮೆಡಿಕಲ್ ರೆಕಾರ್ಡ್ ಮತ್ತು ಇದು DMIT ಕೋರ್ಸ್ಗಳದ್ದು ಸಬ್ಜೆಕ್ಟ್ ಮಿಸ್ ಆಗಿಬಿಟ್ಟಿದೆ, ಸಬ್ಜೆಕ್ಟೇ ಬರ್ತಾ ಇಲ್ಲ. ಈ ರೀತಿ ಭಾಳಷ್ಟು ವಿದ್ಯಾರ್ಥಿಗಳಾಗಿರುವಂಥದ್ದು. ಅದನ್ನು ಕೂಡ ಕ್ಲಿಯರಿಫೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಅರ್ಜೆಂಟಲ್ಲಿ ಕೊಟ್ಟಿರುವಂಥದ್ದು. ಇದು ನಮಗೂ ಅರ್ಜೆಂಟ್ ಇರಲಿಲ್ಲ. ಯಾಕೋ ಏನೋ ಫಸ್ಟ್ ವೀಕಲ್ಲಿ ಅಂತ ಹೇಳಿ ಸಡನ್ನಾಗಿ ನಿನ್ನೆ ಲಿಂಕನ್ನು ಕಳಿಸಿ ಅದನ್ನು ಗದ್ದಲ ಮಾಡಿರುವಂಥದ್ದು. ಮೇ ಬಿ ನೀವು ಯಾರು ಏನಪ್ಪ ಅಂತಂದರೆ ಯಾರಿಗೆ ರಿಸಲ್ಟ್ ಸಿಕ್ಕಿದೆ, ಓಕೆ, ಅಂಥವ್ರಿಗೂ ಕೂಡ ಮತ್ತು ರಿಸಲ್ಟ್ ಸಿಗದೇ ಇರೋ ಕೂಡ ನೀವು ಸೋಮವಾರ ತನಕ ವೇಟ್ ಮಾಡಿರಿ. ಏನಾದರೂ ಗೊಂದಲಗಳು ಅಥವಾ ಬದಲಾವಣೆಗಳು ಇದ್ದರೆ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು 0 ಬಂದಿದೆ, ನಮಗೆ ಅಟ್ಲೀಸ್ಟ್ ನಮ್ಗೆ ಒಂದು 5-10 ಮಾರ್ಕ್ಸ್ ಬರಬೇಕಿತ್ತು. ಈ ರೀತಿ ಇರುವಂಥ ಪ್ರಾಬ್ಲಮ್ಗಳನ್ನು ಸೋಮವಾರ ತನಕ ಕ್ಲಿಯರಿಫೈ ಮಾಡ್ಬೋದು. ಬಟ್ ಇವತ್ತು ಹಾಲಿಡೇ, ನಾಳೆಗೂ ಕೂಡ ಹಾಲಿಡೇ ಇದೆ. ನೀವು ಸೋಮವಾರ ತನಕ ಕಾಯಬೇಕು, ಥರ್ಡ್ ಇಯರ್ದವ್ರು. ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದವ್ರದ್ದು ಇನ್ನೂ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಅದು ನಿಮಗೆ ಅತಿ ಬೇಗ ಇದು ಕ್ಲಿಯರ್ ಆದಮೇಲೆ ಅದನ್ನು ಬಿಡ್ತಾರೆ ಅಂತ ಹೋಪ್ ಇದೆ. ಇದು ಕ್ಲಿಯರ್ ಆದಮೇಲೆ ಅದನ್ನು ಬಿಡೋದು. ಯಾಕಂದರೆ ಇದನ್ನೇ ಮೊದಲೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅದನ್ನು ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ತನಕನೂ ಆಗ್ಬೋದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ರಿಸಲ್ಟ್ ಬರಲಿಕ್ಕೆ.